ಹೋಗುವ ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಡಿಂಬಿ ತನ್ನ ಮಗನನ್ನು ಘಟೋತ್ಕಚನನ್ನು ಕರ್ಕೊಂಡು ಅವಳ ಪಾಡಿಗೆ ಹೋಗ್ತಾಳೆ ಅಂತ ಹೇಳಿದಾಗ ಅವಳ ಪಾಡಿಗೆ ಹೋದ್ಲು. ಮುಂದೆ ವೇದವ್ಯಾಸರು ಈ ಪಾಂಡವರನ್ನು ಕುಂತಿದೇವಿಯ ಸಹಿತ ಯಾವ ವೇಷದಲ್ಲಿದ್ದಾರೆ ಅಂತೇಳಿದರೆ ವಿಪ್ರ ವೇಷದಲ್ಲಿ, ವಿಪ್ರಕುಮಾರ ರೂಪಾನ್. ವಿಪ್ರ ಅಂದರೆ ಬ್ರಾಹ್ಮಣರು. ಸೊ ಬ್ರಾಹ್ಮಣ ಕುಮಾರರ ವೇಷದಲ್ಲಿರುವಂತಹ ಈ ಪಾಂಡವರನ್ನು ಕರ್ಕೊಂಡು ಬಂದರು. ಎಲ್ಲಿಗೆ? ಏಕಚಕ್ರ ಅನ್ನುವ ನಗರಕ್ಕೆ ಕರ್ಕೊಂಡು ಬಂದರು. ಇದು ಏಕಚಕ್ರ ನಗರ. ಸೊ ಇಲ್ಲಿ ಯಾಕೆ ಕರ್ಕೊಂಡು ಬಂದರು, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡುವ ಅಂತ ವೇದವ್ಯಾಸರು ಮುಂದೆ ಹೋಗ್ತಾ ಇದ್ದಾರೆ. ಹಿಂದೆಯಿಂದ ಇವರು ಪಾಂಡವರು ಹೋಗ್ತಾ ಇದ್ದಾರೆ. ಸೊ ಹೋಗಿ ಒಂದು ಬ್ರಾಹ್ಮಣನ ಮುಂದೆ ನಿಂತು ಕದ ತಟ್ಟಿದರು. ಬ್ರಾಹ್ಮಣ ಹೊರಗೆ ಬಂದ. ಹೇಳ್ತಾರೆ, ಇವರೆಲ್ಲ ನನ್ನ ಶಿಷ್ಯರು, ಸ್ವಲ್ಪ ದಿವಸ ಇರ್ತಾರೆ. ಶಿಷ್ಯ ಮಮ ಏತ ಇತಿ, ನನ್ನ ಶಿಷ್ಯರು, ಸ್ವಲ್ಪ ನೋಡಿಕೊಳ್ಳಿ ಅಂತ. ಸೊ ಆಮೇಲಿಂದ ನಿಮಗೆ ಯಾವಾಗ ಬೇಕೋ ಆವಾಗ ನಾನು ಬರ್ತೇನೆ ಅಂತ ಹೇಳ್ಕೊಂಡು ಹೋಗಿಬಿಟ್ರು. ಯಾರು? ವೇದವ್ಯಾಸರು. ಯಾಕೆ ಇದೇ ಬ್ರಾಹ್ಮಣನ ಮನೆಯಲ್ಲಿ ಇರಿಸಬೇಕಿತ್ತು ಅಂತ ನಮಗೆ ಅನ್ನಿಸ್ತದೆ. ಸೊ ಹಾಗೆ ಅಲ್ಲಿ ವೇದಾಧ್ಯಯನ ಎಲ್ಲ ಮಾಡಿಕೊಂಡು ಈಗ ವಾಸ ಶುರು ಮಾಡಿದ್ದಾರೆ. ಯಾರು? ಪಾಂಡವರು. ಅಲ್ಲಿವರೆಗಾಗಿದೆ. 66ನೇ ಶ್ಲೋಕ ಆಗಿದೆ. ಶ್ರೀಧರ ಭಟ್ರೆ ರೆಡಿ ಇರಿ. 67ನೇ ಶ್ಲೋಕಕ್ಕೆ ಭಿಕ್ಷಾಮಠತ್ಸು ಸತತಂ ಪ್ರತಿಹುಂಕೃತೇನ ಭೀಮೇ ವಿಷಾಂ ಸದನ ಏವ ಗೃಹ ಪ್ರಮಾಣಂ ಬಾಂಡಂ ಕುಲಾಲವಿಹಿತಂ ಪ್ರತಿಗೃಹ್ಯ ಗಚ್ಚತಿ ಆಶಂಕಯ ಅವಗಮನಸ್ಯ ತಮಾಹ ಧರ್ಮ. ಶ್ರೀಧರ ಭಟ್ರೆ ಪಣಪರ ಅರ್ಥ. ಪಾಂಡವರು ಭಿಕ್ಷೆಯನ್ನು ಬೇಡುತ್ತಿರಲು ನಿರಂತರದಲ್ಲಿಯೂ ಭೀಮನು ಪ್ರತಿ ಹುಂಕಾರದಿಂದಲೇ ವೈಶ್ಯರ ಮನೆಯಲ್ಲಿಯೇ ಮನೆಯಷ್ಟು ದೊಡ್ಡದಾದ ಕುಂಬಾರನಿಂದ ನಿರ್ಮಿಸಲ್ಪಟ್ಟ ಪಾತ್ರ ವಿಶೇಷವನ್ನು ಹಿಡಿದುಕೊಂಡು ಭಿಕ್ಷೆಗೆ ಹೋಗುತ್ತಿದ್ದ. ಆಗ ಜನರು ಇವರನ್ನು ಪಾಂಡವರೆಂದು ತಿಳಿದಾರೆಂಬ ಆಶಂಕೆಯಿಂದ ಆ ಭೀಮನನ್ನು ಯಮನ ಮಗನಾದ ಧರ್ಮರಾಜನು ಹೇಳುತ್ತಾನೆ. ಭಿಕ್ಷಾಂ ಅಟತ್ಸು ಸತತಂ ಪ್ರತಿಹುಂಕೃತೇನ. ಅವತ್ತೇ ಹೊರಡುವಾಗಲೇ ಹೇಳಿಬಿಟ್ಟಿದ್ದಾರೆ ಭೀಮಸೇನ ದೇವರು, ಅಣ್ಣ ನೀನೇನೋ ಹೇಳ್ತಾ ಇದೀಯಾ ನಾವು ಹೊರಡಬೇಕಂತ, ಆದರೆ ಅಲ್ಲಿಗೆ ಹೋದರೆ ವಾರಣಾವತಕ್ಕೆ ಎಂಥ ಪ್ರಸಂಗ ಬರ್ತದೆ ಅಂದರೆ ಭಿಕ್ಷಾಟನೆ ಮಾಡಬೇಕಾಗ್ತದೆ ನಾವು. ಅಣ್ಣ ಹೇಳ್ತಾರೆ, ಅದೆಲ್ಲ ಈಗ ಯೋಚನೆ ಮಾಡೋದಲ್ಲ. ಏನು ಹೇಳಿದ್ದಾರೆ ನಮಗೆ ದೊಡ್ಡಪ್ಪ? ಹೋಗಬೇಕಂತಲ್ವ, ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ ಅಂತೆ, ಜಾತ್ರೆ ನಡೀತಾ ಇದೆಯಂತೆ. ಅಂಥ ವಿಷ್ಣುವಿನ ಸನ್ನಿಧಾನ ಇರುವಂಥ ಆ ಜಾಗಕ್ಕೆ ಹೋಗುವಂಥದ್ದೇ ನಮ್ಮ ಪುಣ್ಯ. ದೊಡ್ಡಪ್ಪ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಹೋಗುವುದೇ ನಮ್ಮ ಧರ್ಮ, ಹೊರಡು ಅಂತ ಹೇಳಿದ್ಮೇಲೆ ಸರಿ, ಅಣ್ಣ ಹೇಳಿದ್ದನ್ನು ಪಾಲಿಸುವುದು ತಮ್ಮನ ಧರ್ಮ ಅಂತ ಭೀಮಸೇನ ಹೊರಟಿದ್ದಾರೆ. ಆಮೇಲಿಂದ ಗೊತ್ತಾಯಿತು ಏನೆಲ್ಲ ಆಯಿತು ಅಂತ ಹೇಳಿದರೆ ಅದೇ ಪ್ರಸಂಗ ಬಂತು. ಭೀಮಸೇನ ಏನು ನೋಡಿದ್ದಾರೋ ಮುಂದೆ ಏನೆಲ್ಲ ಆಗ್ತದಂತ ಅದೇ ಪ್ರಸಂಗ. ಭಿಕ್ಷಾಟನಂ, ಬ್ರಾಹ್ಮಣನ ಮನೆಯಲ್ಲಿ ಇರಿಸಿ ಹೋಗಿದ್ದಾರೆ, ಭಿಕ್ಷೆಗೆ ತರಬೇಕಲ್ವ. ಸೊ ಏನಾದರೂ ತಂದು ಕೊಟ್ಟರೆ, ಸೊ ಬ್ರಾಹ್ಮಣನ ಮನೆಯಲ್ಲಿ ಏನಾದರೂ ಬೇಯಿಸಿ ಹಾಕ್ಯಾರು ಅಥವಾ ಒಲೆ ವ್ಯವಸ್ಥೆ ಇವರೇ ಮಾಡಿಕೊಂಡು ಇವರೇ ಬೇಯಿಸ್ಕೊಳ್ಬೇಕು. ಸೊ ಭಿಕ್ಷಾಂ ಅಟತ್ಸು ಅಂದರೆ ಭಿಕ್ಷಾಟನೆಗೆ ಅಟತ್ಸು ಅಂತ ಹೇಳಿದರೆ ಸಂಚಾರ ಮಾಡಿಕೊಂಡು ಹೋಗುವುದು ಮನೆಯಿಂದ ಮನೆಗೆ, ಅದಕ್ಕೆ ಹೆಸರು ಅಟತ್ಸು. ಭಿಕ್ಷಾಟನೆ ಮಾಡುತ್ತಿರಲು, ಮನೆಗೆ ಹೋಗುತ್ತಿರಲು ಭಿಕ್ಷಾಂ ಅಟತ್ಸು, ಸಪ್ತಮಿ ವಿಭಕ್ತಿ. ಸತತಂ ಅಂದರೆ ಇನ್ನು ಪ್ರತಿದಿನ ಹೋಗಬೇಕಲ್ಲ ಹೀಗೆ ಭಿಕ್ಷಾಟನಕ್ಕೆ. ಅಂದರೆ ಅದನ್ನು ಮಧ್ವಾಚಾರ್ಯರು ಇದು ಮಾಡ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ ಯಾವ ಥರ ಇವರು ಭಿಕ್ಷಾಟನೆ ಮಾಡ್ತಿದ್ರು ಅಂತ.
ಭಿಕ್ಷಾಮಠತ್ಸು ಸತತಂ ಪ್ರತಿಹುಂಕೃತೇನ, ಅಂದರೆ ಎದುರುಗಡೆ ಭೀಮಸೇನ ಏನಂತೇಳಿದರೆ ಮನೆ ಮುಂದೆ ನಿಲ್ಲುವುದು ಅಂತ ಹೇಳೋದು. ಅಂತ ಹೇಳಿದ್ರೇನು, ಹಾಕಿ ತಂದು ಇದು ಏನು ಅಂತ, ಭಿಕ್ಷೆ ತಂದು ಹಾಕಿ ಅಂತ, ಅಂದರೆ ಜೋರು. ಅಂದರೆ ಭಿಕ್ಷೆ ಕೇಳುವುದು ಒಂದು ಪ್ರೇಯರ್ ಥರ ಇರಬೇಕು, ಪ್ರಾರ್ಥನೆ ಥರ ಇರಬೇಕು, ಅಥವಾ ಒಂದು ರಿಕ್ವೆಸ್ಟ್ ಥರ ಇರಬೇಕು. ಅಂತೇಳಿದರೆ ಯಾಚನೆ. ಇದು ಅರೆ ನೀದೇನು ಇದು ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಬರ್ತಾರಲ್ಲ ಅವ್ರ ಥರ, ಟ್ಯಾಕ್ಸ್ ಕೊಟ್ಟಿದ್ದೆ ನೀನು ಕೊಡಿ ಇಲ್ಲಿ ಅಂತ ಹೇಳ್ಕೊಂಡು, ಆ ಥರ ತಹಸೀಲ್ದಾರ್ ಬಂದಾಗೆ ಇದು ಹೋಗಿ ಭಿಕ್ಷಾಟನೆ ಮಾಡೋದಿದೆಯಾ? ಇದು ಏನು ಒಂದು ವಿಶೇಷ ಇರುವ ಕಾರಣ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ಈ ಪಾಂಡವರು ಭೀಮಸೇನ ನೇತೃತ್ವದಲ್ಲಿ ಹೇಗೆ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ನೋಡಿ. ಭಿಕ್ಷಾಂ ಅಟತ್ಸು ಸತತಂ, ಪ್ರತಿದಿನ ಇನ್ನು ಹೋಗಬೇಕು, ಸತತಂ ಪ್ರತಿದಿನ, ಪ್ರತಿ ಹುಂಕೃತೇನ ಅಂದರೆ ಮನೆ ಎದುರು ನಿಲ್ಲುವುದು, ಹುಂಕಾರ ಮಾಡುವುದು. ಹುಂಕಾರ ಮಾಡಿದ ಕೂಡಲೇ ಅರೆ ಬೇಗ ತನ್ನಿ ಭಿಕ್ಷೆ ಅಂತ, ಅಂದರೆ ಆರ್ಡರ್. ಭೀಮನಿಂದ ಈ ರೀತಿ ಭಿಕ್ಷಾಟನೆ ಆಗುತ್ತಿರಲು ವಿಷಾಂ ಸದನ ಏವ ಗೃಹ ಪ್ರಮಾಣಂ ಭಾಂಡಂ. ಇದು ಎಲ್ಲಿ ಈ ಮನೆಗಳೆಲ್ಲ ಯಾರ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವೈಶ್ಯರ ಮನೆಗಳು. ವೈಶ್ಯರು ಅಂತ ಹೇಳಿದರೆ ವ್ಯಾಪಾರಿಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು. ಇದರಲ್ಲಿ ವೈಶ್ಯರ ಮನೆ ಅಂತ ಹೇಳಿದ್ರೆ ವ್ಯಾಪಾರಿಗಳ ಮನೆಗೆ, ಸಾಮಾನ್ಯ ವ್ಯಾಪಾರಿಗಳ ಮನೆ ಅಂತ ಹೇಳಿದ್ರೆ ಎಲ್ಲ ಮನೆ ಮುಂದೆ ರಂಗೋಲಿ ಇರ್ತದೆ ಅಂತೇಳಿದರೆ, ಬ್ರಾಹ್ಮಣರ ಒಂದು ಕ್ರಮಕ್ಕಿಂತಲೂ ವ್ಯಾಪಾರಿಗಳು ಇನ್ನೂ ಸಹ ದೇವರನ್ನು ಜಾಸ್ತಿ ನಂಬ್ತಾರೆ. ಯಾಕೆ? ಡೈರೆಕ್ಟ್ ರಿಲೇಷನ್ ಅವರಿಗೆ ಅಂತೇಳಿದರೆ, ದೇವರೇ ನನಗಿವತ್ತು ಒಳ್ಳೆ ವ್ಯಾಪಾರ ಆಗಬೇಕು ಅಂತ. ಹಾಗೆ ಸೊ ಭೀಮೆ ವಿಷಾಂ ಸದನ ಅಂತೇಳಿದರೆ ವೈಶ್ಯರ ವ್ಯಾಪಾರಿಗಳ ಮನೆ, ಅದು ಸದನ ಅಥವಾ ಸದನೆ, ಅದು ಸಂಧಿಯಾಗಿ ಸದನ ಅಂತಾಗಿದೆ. ವಿಷಾಂ ಸದನ, ವೈಶ್ಯರ ವ್ಯಾಪಾರಿಗಳ ಮನೆ. ಏವ, ಈಗ ಮನೆ ಗೊತ್ತಾಯಿತು. ಈಗ ಭೀಮಸೇನ ಬಂದು ನಿಂತಿದ್ದಾನೆ, ಹುಂಕಾರ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಈಗ ಅವರು ಭಿಕ್ಷೆ ಹಾಕುವುದು ಯಾವುದಕ್ಕೆ ಅಂತ ಪ್ರಶ್ನೆ. ಅಂದರೆ ಏನು ಹಿಡ್ಕೊಂಬಂದಿದ್ದಾನೆ ಭೀಮಸೇನ ಭಿಕ್ಷೆ ತಗೊಳ್ಳಿಕ್ಕೆ ಅಂತ ಕೇಳಿದರೆ, ಗೃಹ ಪ್ರಮಾಣಂ ಭಾಂಡಂ ಕುಲಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತಿ ಸತಿ. ಅಂದರೆ ಏನು ತಗೊಂಡೋಗಿದ್ದಾರೆ? ಗೃಹ ಪ್ರಮಾಣಂ ಅಂದರೆ ಒಂದು ಮನೆಯಷ್ಟು ದೊಡ್ಡದು. ಗೃಹ ಅಂದರೆ ಮನೆ, ಪ್ರಮಾಣ ಅಂದರೆ ಮನೆಯಷ್ಟು ಪ್ರಮಾಣ ಇರುವ ಅಂತೇಳಿದರೆ, ಮನೆ ಅಂತೇಳಿದರೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರೆಲ್ಲ ಇರ್ತದಲ್ಲ ಮಿನಿಮಮ್. ಅಥವಾ ಒಂದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಅಂತ ಹೇಳಿದರೆ ಮನೆ ಎಷ್ಟು ದೊಡ್ಡದಿರ್ತದೆ, ಅಷ್ಟು ದೊಡ್ಡ ಮನೆಯಷ್ಟು ದೊಡ್ಡದು ಭಾಂಡಂ ಅಂತೇಳಿದರೆ ದೊಡ್ಡ ಹಂಡೆ ಅಂತ. ಅಂದರೆ ಇದು ಎಂಥ ಹಂಡೆ? ತಾಮ್ರದ ಹಂಡೆಯ? ಯಾವುದು ಹಂಡೆ? ಎಲ್ಲಿಂದ ಸಿಕ್ತು ಭೀಮಸೇನನಿಗೆ? ಅಂದರೆ ಇವರಿಗೆ ಕುಲ ಇಲ್ಲ, ಗೋತ್ರ ಇಲ್ಲ ಅಂತ ಹೇಳ್ಕೊಂಬಿಟ್ಟು ಇವರ ಹತ್ರ ಏನಿಲ್ಲ. ಇವರ ಹತ್ರ ಏನು, ಅಲ್ಲಿ ವಾರಣಾವತಕ್ಕೆ ಬರುವಾಗ ಏನು ಒಂದು ಸೂಟ್ ಕೇಸಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ರು ಅಷ್ಟೇ ಇರೋದು. ಸೊ ಇವರ ಹತ್ರ ಅಷ್ಟು ದೊಡ್ಡ ಭಾಂಡ ಎಲ್ಲಿಂದ ಬಂತು ಅಂತೇಳಿದರೆ ಅದಕ್ಕೆ ಹೇಳ್ತಾರೆ ಕುಲಾಲ ವಿಹಿತಂ, ಒಬ್ಬ ಕುಲಾಲ ಮಾಡಿಕೊಟ್ಟದ್ದು. ಅಂದರೆ ಭಾಂಡ ಅಂದರೆ ಮಣ್ಣಿದ್ದು ಮಡಕೆ ಅಂತ ಆಯ್ತು. ಈಗ ಹಾಗಾದರೆ ಯಾಕೆ ಕುಲಾಲ ಮಾಡಿಕೊಟ್ಟದ್ದು ಅಂತೇಳಿದರೆ ಕುಲಾಲ ಅಂದರೆ ಕುಂಬಾರ ಮಾಡೋದು ಅಂತೇಳಿದರೆ ಮಣ್ಣಿನ ಮಡಕೆ ಮಾತ್ರ ಮಾಡೋದವ. ಸರಿ, ಹಾಗಾದರೆ ಸ್ವಲ್ಪ ಇದ್ದದ್ರಲ್ಲಿ ಕಡಿಮೆ ಬೆಲೆ ಬಾಳುವಂಥದ್ದು ಮಣ್ಣಿದ್ದು ಮಡಕೆನೆ. ಸೊ ಮಣ್ಣಿನ ಮಡಕೆ ಯಾರು ಮಾಡಿಕೊಟ್ಟದ್ದು? ಕುಲಾಲ. ಆದರೆ ಕುಲಾಲ ಅಂದರೆ ಭೀಮಸೇನನ ಗಾತ್ರ ನೋಡಿ ಮಡಕೆ ಮಾಡಿಕೊಟ್ಟಿದ್ದಾನ, ಅಥವಾ ಭೀಮಸೇನನಿಗೆ ಭಿಕ್ಷೆ ತಗೊಳ್ಳಿಕ್ಕೆ ಅವನಿಗಿಂತ ದೊಡ್ಡ ಗಾತ್ರದ್ದು ಮಡಕೆ ಬೇಕಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಕುಲಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತಿ. ಕುಲಾಲ ಮಾಡಿಕೊಟ್ಟದ್ದು ವಿಶೇಷವಾಗಿ ಭೀಮಸೇನನಿಗೆ ಪ್ರತಿಗೃಹ್ಯ, ಅದನ್ನು ಹಿಡಿದುಕೊಂಡು ಗಚ್ಚತಿ ಭಿಕ್ಷಾಟನೆಗೆ ಹೋಗ್ತಾನೆ. ಯಾರು? ಈ ಭೀಮಸೇನ. ಅರೆ ಇಷ್ಟು ದೊಡ್ಡ ಬಂಡೆ ಅಂದರೆ ಇಷ್ಟು ದೊಡ್ಡ ಹಂಡೆ, ಇದರಲ್ಲಿ ಭಿಕ್ಷೆ ಅಂತೇಳಿದರೆ ಇದು ಯಾರಿಗಾದರೂ ನೋಡಿದರೆ ಏನು ಅನ್ನಿಸ್ತದೆ ಅಂತೇಳಿದರೆ ವಿಚಿತ್ರ ಅಂತೇಳಿದರೆ ಯಾವುದು ಕೂಡ ವಿಚಿತ್ರವಾಗಿ ಕಾಣಬಾರ್ದು. ಕಂಡ್ರೆ ಅದು ಟಾಮ್ ಆಗ್ತದೆ. ಅಂದರೆ ಯಾರೋ ಬಂದಿದ್ದಾರೆ ರೀ ಹೊಸ್ತು ಆ ಬ್ರಾಹ್ಮಣರ ಮನೆಗೆ ಬಿಡಾರ ಉಡಲಿಕ್ಕೆ, ಅವರು ಭಿಕ್ಷಾಟನೆಗೆ ಹೋಗ್ತಾ ಇರ್ತಾರೆ ಪ್ರತಿದಿನ, ಅವು ದೊಡ್ಡ ಹಂಡೆ ಇಟ್ಕೊಂಡು ಹೋಗೋದು ಅಂತ ಇದು ಎಲ್ಲ ಪ್ರಚಾರ ಆಗ್ತದೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಗಚ್ಚತಿ ಆಶಂಕಯ, ಗಚ್ಚತ್ಯಾಶಂಕಯ ಅಂದರೆ ಗಚ್ಚತಿ
ಆಶಂಕಯ ಎಣ್ಸಂಧಿ. ಸೊ ಗಚ್ಚತಿ ಹೋಗುತ್ತಿರಲು, ಗಚ್ಚತಿ ಸತಿ ಅಂದರೆ ಈ ರೀತಿ ಭಿಕ್ಷಾಟನೆಗೆ ದೊಡ್ಡ ಹಂಡೆ ಕುಲಾಲ ವಿಶೇಷವಾಗಿ ಭೀಮಸೇನನಿಗೆ ಮಾಡಿಕೊಟ್ಟದ್ದು. ಅದನ್ನು ಪ್ರತಿಗೃಹ್ಯ ಗಚ್ಚತಿ, ಅದನ್ನು ಹಿಡಿದುಕೊಂಡು ಭೀಮಸೇನ ಪ್ರತಿದಿನ ಭಿಕ್ಷಾಟನೆಗೆ ಹೋಗ್ತಾ ಇದ್ದ. ಈಗ ಆಶಂಕೆ ಶುರುವಾಯಿತು. ಆಶಂಕೆ ಅಂದರೆ ಸಂದೇಹ, ಆಮೇಲೆ ಒಂಥರ ಹೆದರಿಕೆ ಅಥವಾ ಒಂದು ರೀತಿಯ ಏನೋ ಒಂಥರ ಇದು ಸರಿ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ಆಶಂಕಯ ಅವಗಮನಸ್ಯ ತಮಃ ಧರ್ಮ. ಧರ್ಮ ಅಂತ ಹೇಳಿದರೆ ಧರ್ಮರಾಜ ಅಂದರೆ ಅಣ್ಣ ಹೇಳ್ತಾನೆ ತಮ್ಮನಿಗೆ, ಭೀಮಸೇನನಿಗೆ, ಇಷ್ಟು ದೊಡ್ಡ ಹಂಡೆ ಹಿಡಿದುಕೊಂಡು ಭಿಕ್ಷಾಟನೆ ಮಾಡಿದರೆ ಎಲ್ಲರ ಕಣ್ಣು ಕೋರೈಸ್ತದೆ, ಎಲ್ಲರ ಕಣ್ಣು ಕುಗ್ತದೆ ಇದು ಅಂತೇಳಿದರೆ ಇದು ಟಾಮ್ ಟಾಮ್ ಆಗ್ತದೆ. ಇದು ಟಾಮ್ ಟಾಮ್ ಆದರೆ ವಾರಣಾವತದಲ್ಲಿ ಅರಗಿನ ಮನೆಗೆ ಬೆಂಕಿ ಬಿದ್ದರೂ ಪಾಂಡವರು ಸಾಯಲಿಲ್ಲ, ಈ ಏಕಚಕ್ರ ನಗರದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಹೋಗ್ತದೆ. ಎಲ್ಲಿಗೆ? ಹಸ್ತಿನಾವತಿಗೆ. ನೋಡಪ್ಪ ಭೀಮಸೇನ ಈ ಥರ ಯಾರಾದರೂ ಮಾಡ್ತಾರಾ ಅಂತ ಹೇಳ್ಕೊಂಡು ಯುಧಿಷ್ಠರ ಏನು ಮಾಡಿದ್ದಾನೆ, ಯುಧಿಷ್ಠನಿಗೆ ಹೆದರಿಕೆ ಆಗಲಿಕ್ಕೆ ಶುರುವಾಗಿದೆ. ಏನಂತ? ಅವಗಮನಸ್ಯ ತಿಳಿತದೆ ಅಂತ. ಯಾರಿಗೆ? ಹಸ್ತಿನಾವತಿಗೆ ತಿಳಿತದೆ. ಹಸ್ತಿನಾವತಿಗೆ ಅಂದ್ರೇನು? ಅಯ್ಯೋ ಆ ದುರ್ಯೋಧನನಿಗೆ ತಿಳಿತದೆ ಅಂದರೆ ಯಾವುದೂ ಕೂಡ ಒಂದು ಎಲ್ರಿಗೂ ಗೊತ್ತಾಗುವ ಹಾಗೆ ಮಾಡಬಾರ್ದು. ಎಲ್ರಿಗೂ ಗೊತ್ತಾಗುವ ಹಾಗೆ ಅಂತ ಹೇಳಿದ್ರೆ ವಿಶೇಷವಾಗಿ ಗೊತ್ತಾಗುವ ಹಾಗೆ ಅಂತೇಳಿದರೆ ಯಾರ್ದು ಕೂಡ ಗಮನ ಸೆಳೆಯುವುದಿಲ್ಲವೋ ಅಂಥವರ ಗಮನವೂ ಬಿದ್ದು ಬಿಡ್ತದೆ. ಇದು ಯಾರ್ರೀ ಇದು? ಇದು ಎಷ್ಟು ದೊಡ್ಡ ಹಂಡೆ ಇದು ಅಂದರೆ ಯಾರಂತೆ ಅವರು ಅಂದರೆ ವಿಶೇಷವಾಗ್ತದೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಆ ಏಕಚಕ್ರ ನಗರ ಅಂತೆ, ಅಲ್ಲಿ ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿ ಬಿಡಾರ ಬಂದಿದ್ದಾರಂತೆ, ಇದು ಈ ರೀತಿ ಒಬ್ಬರಿಗೊಬ್ಬರಿಗೆ ಇದು ಈಗ ಅಲ್ಲಿವರೆಗೂ ಮುಟ್ಟುತ್ತದೆ. ಯಾರಿಗೆ ಮುಟ್ಟಬಾರ್ದೋ ಅಲ್ಲಿಗೆ ಹೋಗಿ ಮುಟ್ಟುತ್ತದೆ ಅಂತ ಯುಧಿಷ್ಠಿರನಿಗೆ ತಲೆಬಿಸಿ ಆಗ್ತದೆ. ಅಂದರೆ ಇಲ್ಲಿ ಅಟ್ಲೀಸ್ಟ್ ಒಂದು ಕಾಡಿ ಬೇಡಿ ಆದರೂ ಒಂಚೂರು ತಿಂತಾ ಇದ್ದೇವೆ, ಬೆಲ್ಲ ಬೇಡಿ ತಿಂತಾ ಇದ್ದೇವೆ, ಪುನಃ ಇಲ್ಲಿಗೂ ಬಂದು ಬೆಂಕಿ ಕೊಟ್ಟಾನು ಆ ದುರ್ಯೋಧನ ಅಂತ ಹೇಳ್ಕೊಂಡು ಏನಾಯಿತು, ಯುಧಿಷ್ಠಿರನಿಗೆ ತಲೆಬಿಸಿ ಆಗ್ತದೆ. ಆಶಂಕಯ ಅವಗಮನಸ್ಯ ಆಶಂಕಯ. ಅವಗಮನ ಅಂದರೆ ತಿಳಿದು ಬರ್ತದೆ, ಅವಗಮನ ಅಂದರೆ ಗಮನ ಸೆಳೀತದೆ. ಯಾರ್ದು? ದುರ್ಯೋಧನಂದು ಅಲ್ಲಿವರೆಗೂ ಹೋಗಿ ಮುಟ್ಟುತ್ತದೆ ನೋಡು ಈ ವಿಷಯ ಅಂತ. ಸೊ ಆಶಂಕಯ, ಈ ಆಶಂಕೆಯಿಂದ ತಮ್ ಆಹ ಧರ್ಮ. ತಮ್ಮ ಅಂದರೆ ಯಾರಿಗೆ? ಭೀಮಸೇನನಿಗೆ ಆಹ ತಮ್ ಆಹ ಹೇಳಿದ. ಯಾರು? ಧರ್ಮ, ಯುಧಿಷ್ಠಿರ ಹೇಳಿದ ಅಂತ. ಸೊ ಭಿಕ್ಷಾಂ ಅಟತ್ಸು, ಈ 67ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರಂದರೆ, ಭಿಕ್ಷಾಂ ಅಟತ್ಸು ಸತತಂ. ಹೀಗೆ ಪ್ರತಿದಿನ ಭಿಕ್ಷಾಟನೆ ಇನ್ನು ಮಾಡಬೇಕಲ್ವ, ಹಾಗೆ ಇವತ್ತು ಭಿಕ್ಷಾಟನೆಗೆ ಹೊರಟಿದ್ದಾರೆ. ಹೊರಟಾಗ ಭೀಮ ಕುಂಬಾರ ಮಾಡಿಕೊಟ್ಟಿದ್ದ ಮನೆಯ ಗಾತ್ರದ ಪಾತ್ರೆಯನ್ನು ಅಂತೇಳಿದರೆ ಸದನ ಏವ ಗೃಹ ಪ್ರಮಾಣಂ. ವಿಷಾಂ ಸದನ ಅಂದರೆ ವೈಶ್ಯರ ಮನೆ, ಆ ವ್ಯಾಪಾರಿಗಳ ಮನೆ. ಗೃಹ ಪ್ರಮಾಣಂ ಮನೆಯಷ್ಟು ದೊಡ್ಡ ಭಾಂಡಂ ಕುಲಾಲ ವಿಹಿತಂ ಅಂದರೆ ಮನೆಯ ಗಾತ್ರದ ಕುಂಬಾರ ಮಾಡಿಕೊಟ್ಟಿದ್ದ ಕುಲಾಲ ವಿಹಿತಂ ಪಾತ್ರೆಯನ್ನು. ಪಾತ್ರೆ ಅಂದರೆ ಭಾಂಡ ಅಂದ್ರೇನು? ಹರಿ ಅಥವಾ ಗುಳ್ಕೆ ಅಥವಾ ಹಂಡೆ. ಭಾಂಡ ಅಂದರೆ ಹಂಡೆ, ದೊಡ್ಡ ಹಂಡೆ. ಎಷ್ಟು ದೊಡ್ಡ ಹಂಡೆ ಅಂತೇಳಿದರೆ ಒಂದು ಮನೆಯಷ್ಟು ದೊಡ್ಡ ಹಂಡೆ. ಅಷ್ಟು ದೊಡ್ಡ ಹಂಡೆ ಆದ್ದರಿಂದ ಧರ್ಮರಾಜನಿಗೆ ತಲೆಬಿಸಾದದ್ದು. ಇಷ್ಟು ದೊಡ್ಡ ಹಂಡೆ ಇಟ್ಕೊಂಡು ನಾವು ಭಿಕ್ಷಾಟನೆಗೆ ಹೋದರೆ ಇದು ಎಲ್ಲರ ಗಮನ ಸೆಳೀತದೆ. ಗಮನ ಸೆಳೆದು ಅವನ ಗಮನಕ್ಕೆ ಹೋಗ್ತದೆ, ಅಲ್ಲಿವರೆಗೂ ಹೋಗಿಬಿಡ್ತದೆ ಅಂತ. ಏನು? ಭಿಕ್ಷೆಗೆ ಅದನ್ನು ಯಾರ ಮನೆಗೆ ಹೋಗ್ತಿದ್ದ? ವಿಷಾಂ ಸದನ, ವೈಶ್ಯರ ಮನೆಗೆ, ವ್ಯಾಪಾರಿಗಳ ಮನೆಗೆ ತೆರಳುತ್ತಿದ್ದ. ತೆರಳಿಬಿಟ್ಟು ವ್ಯಾಪಾರಿಗಳೇ ಟ್ಯಾಕ್ಸ್ ಕೊಡಿ, ಕಪ್ಪ ಕೊಡಿ ಅಂತೇಳ್ಕೊಂಡು ಕೇಳುವ ರೀತಿಯಲ್ಲಿ ತಹಶೀಲ್ದಾರ್ ಬಂದಂಗೆ ಬಂದು ಹುಂಕಾರ ಮಾಡ್ತಿದ್ದ. ಪ್ರತಿ ಹುಂಕೃತೇನ ಹುಂತ ತನ್ನಿ ಭಿಕ್ಷೆ ತನ್ನಿ ಅಂತ. ಸೊ ಅಂದರೆ ಯುಧಿಷ್ಠಿರನಿಗೆ ಎಲ್ಲನೂ ತಲೆಬಿಸಿ ಆಗ್ತದೆ. ಈ ರೀತಿ ಯಾರಾದರೂ ಭಿಕ್ಷಾಟನೆ ಮಾಡ್ತಾರಾ? ಹುಂಕಾರ ಮಾಡಿಕೊಂಡು ಆರ್ಡ್ರ್ ಮಾಡೋದು, ಆಮೇಲೆ ಹಂಡೆ ಹಿಡ್ಕೊಂಡು ದೊಡ್ಡ ಹಂಡೆ ಹಿಡ್ಕೊಂಡು ಹೋಗೋದು. ಇನ್ನು ಈ ರೀತಿ ಇದು ಎಲ್ಲರ ಗಮನ ಸೆಳೆದು ಅವಗಮನಸ್ಯ ಶಂಕಯ,
ಹಸ್ತಿನಾಪುರದಲ್ಲಿರುವಂಥ ಇದಾನಲ್ವ ಭೂಪತಿ ದುರ್ಯೋಧನ, ಆ ದುರ್ಯೋಧನನ ಗಮನವನ್ನು ಸೆಳೀತದೆ ಅಂತ ಹೇಳುವಾಗ ಯೋಚನೆ ಕಳಿಸ್ತಾನೆ. ಎಲ್ಲಿ? ಅವನ ಪುರೋಚನ ಸತ್ತೋಗಿದ್ದಾನೆ, ಇನ್ನು ಯಾರಿದ್ದಾರೆ ಅವನ ಮಂತ್ರಿ ಪುರೋಚನನಂಥವ್ರನ್ನು ಕಳಿಸಿಬಿಟ್ಟು ಇಲ್ಲಿ ಬೆಂಕಿ ಕೊಟ್ಟು ಬನ್ನಿ, ಅವರನ್ನು ಸುಟ್ಟಾಕಿ ಅಂತ ಹೇಳ್ಕೊಂಡು ಏನು ಮಾಡ್ತಾನೆ, ಕಳಿಸ್ತಾನಂತ ಏನಾಯಿತು, ಭೀಮನನ್ನು ಕರೀತಾನೆ, ಹೇಳ್ತಾನೆ ಏನು ಮಾಡ್ತಾ ಇದ್ದೀನಿ ಅಂತ. ಭೀಮ ಅಂತೇಳಿದರೆ ಅಷ್ಟು ಜನ ಪಾಂಡವರು ಬ್ರಾಹ್ಮಣ ವೇಷದಲ್ಲೇ ಇದ್ದದ್ದು. ಭಿಕ್ಷೆ ಬೇಡಲು ತೆರಳುವುದು ಅವರ ಬ್ರಾಹ್ಮಣ ಧರ್ಮ, ಆದ್ದರಿಂದ ಧರ್ಮಕ್ಕೆ ಸರಿಯಾಗಿ ಹೋಗ್ತಾ ಇದ್ದಾರೆ. ಆದರೆ ಅಂದರೆ ಇಲ್ಲಿ ಹೇಳಿದ್ದೇನು, ಹೊರಡುವ ಮೊದಲು ನಾವು ಕ್ಷತ್ರಿಯರು, ನಮಗೆ ಭಿಕ್ಷೆ ಬೇಡುವುದು ತರವಲ್ಲ ಅಂತ. ಅಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾನಲ್ಲ ಅಂತ ಹೇಳಿದರೆ ವೇಷ ಇರೋದು ಯಾವುದು? ಬ್ರಾಹ್ಮಣರದ್ದು. ಸೊ ವೇಷ ಬ್ರಾಹ್ಮಣರು ಅಂತ ಹೇಳಿದ ಮೇಲೆ ಅಂತೇಳಿದರೆ ಹಾಗಾದರೆ ಬ್ರಾಹ್ಮಣ ವೇಷ ಯಾಕೆ ಅಂತ ಹೇಳಿದರೆ ಅದು ಸುಲಭ, ಒಂದು ಕಚ್ಚೆ ಒಂದು ಶಾಲು ಸುಲಭ. ಬ್ರಾಹ್ಮಣ ವೇಷ ಇದ್ದದ್ರಲ್ಲಿ ಸುಲಭ ಅಂತೇಳಿದರೆ ಬ್ರಾಹ್ಮಣ ವೇಷ, ಅದಕ್ಕೋಸ್ಕರ ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಕ್ಷತ್ರಿಯರು ಪಾಂಡವರು ಅಂತ ಯಾರಿಗೂ ಗೊತ್ತಾಗಬೇಕಾಗಿಲ್ಲ. ಇನ್ನು ಕೆಲಸ ಭಿಕ್ಷೆ ಬೇಡೋದು ಅಂತ ಹೇಳಿದ ಮೇಲೆ ಇನ್ನು ಅದು ಬ್ರಾಹ್ಮಣರಿಗೆ ಹೇಳಿಸಿದ ಧರ್ಮ. ಸೊ ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ, ಎಲ್ಲ ಸರಿಯೇ ಇದೆ. ಸೊ ಹೀಗೆ ಭೀಮಸೇನ ಬ್ರಾಹ್ಮಣ ವೇಷದಲ್ಲಿ ಇದ್ದದ್ದರಿಂದ ಭಿಕ್ಷೆ ಬೇಡಲು ತೆರಳುವುದು ವಿಹಿತವಾಗಿತ್ತು. ಆದರೆ ಒಬ್ಬ ಕ್ಷತ್ರಿಯ ಬ್ರಾಹ್ಮಣರಲ್ಲಾಗಲಿ, ಅಂದರೆ ಒಬ್ಬ ಕ್ಷತ್ರಿಯ ಬ್ರಾಹ್ಮಣರಲ್ಲಾಗಲಿ ತಮ್ಮದೇ ವರ್ಣದ ಕ್ಷತ್ರಿಯರಲ್ಲಾಗಲಿ ಭಿಕ್ಷೆ ಬೇಡುವುದು ಅನುಚಿತ. ಅಂದರೆ ಕ್ಷತ್ರಿಯರಾಗಿದ್ದುಕೊಂಡು ಇನ್ನೊಬ್ಬ ಕ್ಷತ್ರಿಯನ ಹತ್ರ ಅಥವಾ ಇನ್ನೊಂದು ಬ್ರಾಹ್ಮಣನ ಹತ್ರ ಭಿಕ್ಷೆ ಬೇಡುವಂಥದ್ದು ಅದು ಸರಿ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದ, ಕ್ಷತ್ರಿಯವನು ವೈಶ್ಯರ ಹತ್ರ, ಯಾರ ಹತ್ರ? ವ್ಯಾಪಾರಿಗಳ ಹತ್ರ, ಅಂದರೆ ಟ್ಯಾಕ್ಸ್ ವಸೂಲು ಮಾಡುವ ರೀತಿಯಲ್ಲಿ ಭಿಕ್ಷೆ ಬೇಡಬಹುದು ಅಂತ ಭೀಮಸೇನನ ಒಂದು ಪರ್ಸನಲ್ ಧರ್ಮ ಇದು. ಸೊ ಅದಕ್ಕೋಸ್ಕರ ಅವನು ಏನು ಮಾಡ್ತಾ ಇದ್ದ, ಇವರ ಹತ್ರ ವೈಶ್ಯವರ್ಣದ ವೈಶ್ಯರಿಂದ, ವ್ಯಾಪಾರಿಗಳಿಂದ ಭೀಮಸೇನ ಭಿಕ್ಷೆ ಸ್ವೀಕರಿಸುತ್ತಿದ್ದ. ಮಹಾಭಾರತದಲ್ಲಿ ಕೂಡ ಈ ಮಾತು ಬಂದಿದೆ ಅಂತ ಹೇಳ್ತಾರೆ. ಸೊ ಭಿಕ್ಷಾಂ ದೇಹಿ ಅಂತ ಹೇಳ್ಕೊಂಡು ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಬ್ರಾಹ್ಮಣನ ಹತ್ರ ಆಗಲಿ ಇನ್ನೊಬ್ಬ ಕ್ಷತ್ರಿಯನ ಹತ್ರ ಆಗಲಿ ಹೋಗಬಾರದು, ಹಾಗಾದರೆ ವ್ಯಾಪಾರಿಗಳ ಹತ್ರ ಹೋಗ್ಬೋದು ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಸೊ ಹೀಗೆ ಧರ್ಮ ಪ್ರಕಾರ ಹೋಗಿದ್ದಾನೆ. ಆಮೇಲಿಂದ ವೇಷ ಬ್ರಾಹ್ಮಣರದ್ದಿದೆ. ಸೊ ಬ್ರಾಹ್ಮಣನು ಭಿಕ್ಷಾಟನೆಗೆ ಹೋಗೋದು ಅದು ಸರಿಯೇ ಇದೆ. ಹೀಗೆ ಹುಂಕಾರ ಮಾಡಿ ಭಿಕ್ಷೆ ಪಡೆಯುತ್ತಿದ್ದ. ಆದರೆ ಬ್ರಾಹ್ಮಣರು ಭಿಕ್ಷೆ ಪಡೆಯುವಂಥದ್ದು ಈ ರೀತಿ ಹುಂಕಾರದಿಂದ ಅಲ್ಲ. ಇದು ಕ್ಷತ್ರಿಯ ಅಂತೇಳಿದರೆ ಕಪ್ಪ ಕೇಳಲಿಕ್ಕೆ ತಹಶೀಲ್ದಾರ್ ಬಂದಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಬಂದವರು ಅಂತೇಳಿದರೆ ಆ ರೀತಿ ಬಂದು ಕೇಳುವಂಥದ್ದಾಯ್ತು ಇದು, ಆಯಿತಾ. ಅಂದರೆ ಆಪತ್ಕಾಲದಲ್ಲಿ ಕೂಡ ಭೀಮಸೇನ ತಾನು ಕ್ಷತ್ರಿಯ ಅಂತ ಹೇಳುವಂಥದ್ದನ್ನು ಮರೆಯುವುದಿಲ್ಲವ. ಅದಕ್ಕೋಸ್ಕರ ಕ್ಷತ್ರಿಯರು ಯಾವ ಥರ ಭಿಕ್ಷಾಟನೆ ಮಾಡಬೇಕು? ಹುಂಕಾರದಿಂದ. ಅದೇ ರೀತಿ ಮಾಡ್ತಿದ್ದ. ಆದರೆ ಯುಧಿಷ್ಠಿರ ಯೋಚನೆ ಮಾಡ್ತಾನೆ, ಇವನು ಏನಪ್ಪ ಬ್ರಾಹ್ಮಣ ವೇಷದಲ್ಲಿ ಇದ್ದುಕೊಂಡು ಹುಂಕಾರ ಮಾಡಿ ಭಿಕ್ಷೆ ಕೊಡುವಂಥ ಆರ್ಡ್ರ್ ಮಾಡಿದರೆ, ಈ ರೀತಿ ದೊಡ್ಡ ಮನೆ ಗಾತ್ರದ ಹಂಡೆ ತಗೊಂಡು ಹೋದರೆ ಇದು ಏನು ಅಂತ ಹೇಳಿದ್ರೆ ಈ ವಿಷಯ ಈಗ ಇನ್ನೇನು ಒಂದೆರಡು ದಿವಸದಲ್ಲೇ ಅಲ್ಲಿ ಮುಟ್ಟಿಬಿಡ್ತದೆ ಅಂತ ಹೇಳ್ಕೊಂಡು ತಲೆ ಬಿಸಿಯಾಗಿ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಸ್ಥೂಲಮ್ಮಿ ಸದ್ಮ ಪೃಥಿವೀ ಸಹಿತಂ ತು ಅರಕ್ಷಃ ಉದ್ರತ್ಯ ವನ್ನಿಮುಖಃ ಮುಖತಃ ತದು ಚ ಏಕದೋಷ್ಣ ಭಾಂಡಂ ತದರ್ಥಂ ಉರು ಕುಂಭಕರೇಣ ದತ್ತಂ ಭಿಕ್ಷಾಂ ಚ ತೇನ ಚರಸಿ ಪ್ರತಿಹುಂಕೃತೇನ. ಶ್ರೀಧರ್ ಭಟ್ರೆ, ಯಾವ ಕಾರಣದಿಂದ ಪೃಥಿವಿಯಿಂದ ಸಹಿತವಾದ ದೊಡ್ಡ ಮನೆಯನ್ನು ಒಂದೇ ಕೈಯಿಂದ ಅಗ್ನಿಯ ಬಾಯಿಯಿಂದ ಎತ್ತಿಕೊಂಡು ರಕ್ಷಣೆ ಮಾಡಿದೆಯೋ ಆದ ಕಾರಣ ಅದಕ್ಕಾಗಿ ಕುಂಬಾರನಿಂದ ದೊಡ್ಡ ಪಾತ್ರೆಯು ಕೊಡಲ್ಪಟ್ಟಿದೆ. ಅದರಿಂದ ಪ್ರತಿ ಗೃಹದಲ್ಲಿಯೂ ಓಂಕಾರದಿಂದಲೇ ಭಿಕ್ಷೆಯನ್ನು ಬೇಡುತ್ತಿರುವಿ. ಸ್ಥೂಲಂ ಹಿ ಸದ್ಮ ಪೃಥಿವೀ ಸಹಿತಂ ತು ಅರಕ್ಷಃ ಉದ್ರತ್ಯ ವನ್ನಿಮುಖತಃ ತದು ಚೈಕದೋಷ್ಣ ಭಾಂಡಂ ತದರ್ಥಂ ಉರು ಕುಂಭಕರೇಣ ದತ್ತಂ ಭಿಕ್ಷಾಂಚ ತೇನ ಚರಸಿ ಪ್ರತಿಹುಂಕೃತೇನ. ಯುಧಿಷ್ಠಿರ ಭೀಮಸೇನನ್ನು ಕುರಿತು ಹೇಳ್ತಾ ಇದ್ದಾನೆ, ಅರೆ ಭೀಮಸೇನ,
ಏನು ಮಾಡ್ತಾ ಇದ್ದೀನಿ ನೀನು? ಸ್ಥೂಲಂ ಹಿ ಸದ್ಮ ಅಂತೇಳಿದ್ರೆ, ಸ್ಥೂಲಂ ಹಿ ಸದ್ಮ ಅಂತೇಳಿದ್ರೆ, ಈಗ ಅಲ್ಲಿ ಹೇಳಿದರು ಮಧ್ವಾಚಾರ್ಯರು ಏನಂತ ಹೇಳಿದರೆ, ಕುಲಾಲ ವಿಹಿತಂ. ಅಲ್ಲಿ ಇಷ್ಟು ದೊಡ್ಡ ಭಾಂಡ ಅವನಿಗೆ ಯಾರು ಕೊಟ್ಟದ್ದು ಅಂತ ಹೇಳಿದರೆ ಕುಲಾಲನೇ ಮಾಡಿ ಕೊಟ್ಟ. ಹಾಗಾದರೆ ಕುಲಾಲ ಈ ಊರಿಗೆ ಹೊಸತು. ಯಾರು? ಈ ಪಾಂಡವರು ಇಲ್ಲಿ ಬ್ರಾಹ್ಮಣ ವೇಷದಲ್ಲಿ ವ್ಯಾಸ ಆಚಾರ್ಯರು ಬಂದು ಬಿಟ್ಟು ಹೋಗಿದ್ದಾರೆ, ನನ್ನ ಶಿಷ್ಯರು ಅಂತ ಬಿಟ್ಟು ಹೋಗಿದ್ದಾರೆ. ಈಗ ಇವರು ಹೊಸ್ತು, ಕುಲಾಲನಿಗೆ ಇನ್ನೂ ಪರಿಚಯ ಇಲ್ಲ, ಏನಿಲ್ಲ. ಅವ ಯಾಕೆ ಮಾಡಿಕೊಡ್ತಾನೆ ಇಷ್ಟು ದೊಡ್ಡ ಭಾಂಡ ಅಂತ ಹೇಳ್ಕೊಂಡು ನಮಗೆ ಸಂದೇಹ ಬರ್ತದೆ. ಅದಕ್ಕೆ ಹೇಳ್ತಾರೆ, ದೊಡ್ಡ ಮನೆ ಇತ್ತು ಆ ಕುಲಾಲನಿಗೆ, ಸ್ಥೂಲಂ ಹಿ ಸದ್ಮ. ದೊಡ್ಡ ಮನೆ ಇತ್ತು. ಕುಲಾಲ ಅಂತ ಹೇಳಿದ್ರೆ ಪಾಪದವನಲ್ಲ, ದೊಡ್ಡ ಮನೆಯ ಮಾಲೀಕನಾಗಿದ್ದ. ಪೃಥ್ವಿ ಸಹಿತಂತು ಅರಕ್ಷಃ ಉದ್ಧೃತ್ಯ ವನ್ನಿ ಮುಖತಃ. ವನ್ನಿ ಅಂದರೆ ಬೆಂಕಿ, ಬೆಂಕಿ ಮುಖತಃ, ಬೆಂಕಿಯ ಬಾಯಿಂದ ಆ ಮನೆಯನ್ನು ತು ಅರಕ್ಷಃ ಉದ್ಧೃತ್ಯ ವನ್ನಿ ಮುಖತಃ, ಆ ಮನೆಗೆ ಬೆಂಕಿ ಬಿತ್ತು, ಕುಲಾಲನ ಮನೆಗೆ. ವನ್ನಿ ಮುಖತಃ, ಬೆಂಕಿಯ ಬಾಯಿಂದ, ಸ್ಥೂಲಮ್ಮಿ ಸದ್ಮ, ಆ ದೊಡ್ಡ ಮನೆಯನ್ನು ಉದ್ಧೃತ್ಯ. ಉದ್ಧೃತ್ಯ ಅಂದರೆ ಎತ್ತಿದ ಭೀಮಸೇನ. ಅಂದರೆ ಒಂದು ದಿನ ರಾತ್ರಿ ಆ ಮನೆಗೆ, ಆ ರಾತ್ರಿಯೋ ಹಗಲು ಬೆಂಕಿ ಬಿದ್ದಿದೆ ಅಂತ. ಯಾವುದು? ಕುಲಾಲನ ಮನೆಗೆ. ಅಂದರೆ ಬೆಂಕಿ ಬಿದ್ದು ಕೂಡ ಸುಮಾರು ದೂರದವರೆಗೆ ಕಾಣ್ತದೆ. ಸೊ ಇವರಿಗೆ ಭೀಮಸೇನಾದಿ ಯಾರು ಇಲ್ಲಿ ಬಿಡಾರ ಮಾಡಿದ್ದಾರೋ ಅವರಿಗೆ ಹೊಗೆ ಕಂಡಿತು. ಆ ವಿಪರೀತ ಹೊಗೆ ಇದ್ದ ಕಾರಣ ಓಡಿ ಹೋಗಿದ್ದಾರೆ. ಓಡಿ ಹೋಗಿ ನೋಡ್ತಾರೆ ಕುಲಾಲನ ಮನೆಗೆ, ಅಂದರೆ ಅವಾಗ ಅವರಿಗೆ ಗೊತ್ತಿಲ್ಲ ಅದು ಕುಲಾಲನ ಮನೆ ಅಂತ, ಒಂದು ಮನೆಗೆ ಬೆಂಕಿ ಬಿದ್ದಿದೆ. ಭೀಮಸೇನ ದೇವರು ಏನು ಮಾಡಿದರು? ಹೋಗಿ ಆ ಬೆಂಕಿಯ ಮುಖದಿಂದ ಆ ಮನೆಯನ್ನು ಎತ್ತಿದರು. ಉದ್ಧೃತ್ಯ, ಉದ್ಧೃತ್ಯ ವನ್ನಿ ಮುಖತಃ ಯಾವುದನ್ನು? ಸ್ಥೂಲಮ್ಮಿ ಸದ್ಮ, ಆ ದೊಡ್ಡ ಮನೆಯನ್ನು ಪೃಥ್ವಿ ಸಹಿತಂ. ಪೃಥ್ವಿ ಸಹಿತಂ ಅಂತೇಳಿದರೆ ಮನೆಯನ್ನು ಎತ್ತಿ ಇನ್ನೊಂದು ಕಡೆಗೆ ತಗೊಂಡು ಹೋಗೋದಂತ ಇಷ್ಟು ತನಕ ನಾವು ನೋಡಲಿಲ್ಲ. ಅಂದರೆ ದೊಡ್ಡ ದೊಡ್ಡ ನೆರೆ ಬಂದಾಗ ಆ ನದಿಯ ತೀರದಲ್ಲಿರುವ ಮನೆಗಳನ್ನು ನೆರೆ ತಗೊಂಡೋಗಿ ಬಿಡ್ತದೆ ಕೆಲವು ಸಲ. ಇದು ನೆರೆ ತಗೊಂಡೋಗುವ ರೀತಿಯಲ್ಲೇ ಭೀಮಸೇನ ಏನು ಮಾಡಿದರು ಅಂತೇಳಿದರೆ, ಆ ಮನೆಯನ್ನು ಪೃಥ್ವಿ ಸಹಿತಂ, ಭೂಮಿಯ ಸಮೇತವಾಗಿ, ಭೂಮಿ ಮನೆಯನ್ನು ಪೃಥ್ವಿ ಸಮೇತವಾಗಿ ಅಂತೇಳಿದರೆ ಅರ್ಥ ಆ ಫೌಂಡೇಶನ್ ಅಂತ ಹೇಳ್ತಾರಲ್ವ, ಅದಕ್ಕೆ ಏನು ಹೇಳ್ತಾರೆ? ಫೌಂಡೇಶನಿಗೆ ಅದಕ್ಕೆ ಮನೆಯ ಯಾವುದು ಚೌಕಟ್ಟಲ್ಲ, ಫೌಂಡೇಶನಿಗೆ ಪಂಚಾಂಗ. ಸೊ ಪಂಚಾಂಗ ಕಲ್ಲೆಲ್ಲ ಕಟ್ಟಿರ್ತಾರೆ, ಸೊ ಕೆಳಗಿಂದ ಕಟ್ಟಿಕೊಂಡು ಬರ್ತಾರೆ. ಪಂಚಾಂಗ ಸಹಿತವಾಗಿ ಮನೆಯನ್ನು ಎತ್ತಿದ ಭೀಮಸೇನ ಅಂತೇಳಿದ್ರೆ ಪೃಥ್ವಿ ಸಹಿತಂ ವನ್ನಿ ಮುಖತಃ ಸ್ಥೂಲಮ್ಮಿ ಸದ್ಮ, ಆ ದೊಡ್ಡ ಮನೆಯನ್ನು ಉದ್ಧೃತ್ಯ ಎತ್ತಿದ. ಎತ್ತುವಾಗ ಹೇಗೆ ಎತ್ತಿದ? ಪೃಥ್ವಿ ಸಹಿತಂ, ಆ ಪಂಚಾಂಗ ಸಹಿತವಾಗಿ ಮನೆಯನ್ನು ಎತ್ತಿದ. ಎತ್ತಿ ಚ ಏಕದೋಷ್ಣ, ಒಂದೇ ಕೈಯಿಂದ ಅದನ್ನು ತಗೊಂಡು ಬಂದು ಒಂದು ಎಲ್ಲಿ ಅದನ್ನು ಇಡ್ಬೋದಾ ಅಲ್ಲಿ ಇಟ್ಟ ಅಂತೇಳಿದರೆ ಬೆಂಕಿಯನ್ನು ಆರಿಸಿ ತಂದು ಇಟ್ಟ ಈ ಕಡೆ ಅಂತ, ಅಥವಾ ಈ ಕಡೆ ತಂದಿಟ್ಟು ಬೆಂಕಿಯನ್ನು ಆರಿಸಿದ. ಅಲ್ಲಿಂದ ಅದನ್ನೇನು ಮಾಡಿದ? ಎತ್ಕೊಂಡು ಬಂದುಬಿಟ್ಟ. ಅಥವಾ ಒಂದು ಇಡೀ ಆ ವಠಾರಕ್ಕೆ ಏನಾದರೂ ಬೆಂಕಿ ಬಿದ್ದಿದ್ದರೆ ಆ ಬೆಂಕಿ ಬಿದ್ದ ಹೊಡೆತಕ್ಕೆ ಈ ಮನೆಗೆ ಇನ್ನೇನು ತಾಗಿದೆ ಅಂತ ಹೇಳುವಾಗ ಪಂಚಾಂಗ ಸಹಿತವಾಗಿ ಈ ಮನೆಯನ್ನು ಎತ್ತಿಕೊಂಡು ಬಂದ, ಅಥವಾ ಇನ್ನು ಯಾವುದಾದ್ರೂ ರೀತಿಯಲ್ಲಿ ಊಹಿಸಿಕೊಳ್ಬೋದು. ಅಂತೂ ಬೆಂಕಿಯ ಯಾವುದು ಆ ದೊಡ್ಡ ಅನಾಹುತದಿಂದ ಈ ಮನೆಯನ್ನು ಸ್ವಲ್ಪ ಮಟ್ಟಿಗಾದರೂ ರಕ್ಷಣೆ ಮಾಡಿದ್ದಾನಂತ ಲೆಕ್ಕ. ಸ್ವಲ್ಪ ಮಟ್ಟಿಗೆ ಸುಟ್ಟಿದ್ದರೂ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ರಕ್ಷಣೆ ಮಾಡಿದ್ದಾನೆ. ಒಂದೇ ಕೈಯಿಂದ ಎತ್ತಿದ್ದು. ಏಕದೋಷ್ಣ ಚ ಏಕದೋಷ್ಣ. ಹಾಗಾದರೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸ್ಥೂಲಮ್ಮಿ ಸದ್ಮ, ಆ ಕುಲಾಲನ ಮನೆ ದೊಡ್ಡ ಮನೆ. ಸ್ಥೂಲಂ ದೊಡ್ಡದು, ಸೂಕ್ಷ್ಮ ಅಂದರೆ ಸಣ್ಣದು. ಪೃಥ್ವಿ ಸಹಿತಂ, ಮನೆಯನ್ನು ರಕ್ಷಣೆ ಮಾಡ್ತಾನೆ. ಹೇಗೆ? ಅದನ್ನು ಪಂಚಾಂಗ ಸಹಿತವಾಗಿ ತು ಅರಕ್ಷಃ,
ನೀನು ರಕ್ಷಣೆ ಮಾಡಿದ್ದಿ ಅಂತ ಯುಧಿಷ್ಠಿರ ಭೀಮಸೇನಿಗೆ ಹೇಳೋದು. ಅಂದರೆ ನಿನಗೆ ಇಷ್ಟು ದೊಡ್ಡ ಭಾಂಡವ ಮಾಡಿಕೊಟ್ಟಿದ್ದಾನೆ ಯಾರು? ಕುಲಾಲ. ಯಾಕೆ ಮಾಡಿಕೊಟ್ಟಿದ್ದಾನೆ? ನೀನು ಅವನ ದೊಡ್ಡ ಮನೆಯನ್ನು ಏನು ಮಾಡಿದ್ದಿ? ವನ್ನಿಮುಖತಃ ಬೆಂಕಿಯ ಬಾಯಿಂದ ಎತ್ತುವಾಗ ಪಂಚಾಂಗ ಸಹಿತವಾಗಿ ಎತ್ತಿ ಬೇರೆ ಕಡೆ ತಗೊಂಡೋಗಿಬಿಟ್ಟು ಅದನ್ನು ನೀನು ತು ಅರಕ್ಷಃ, ನೀನು ರಕ್ಷಣೆ ಮಾಡಿದಿ. ತು ಅರಕ್ಷಃ ಅಂತೇಳಿದರೆ ಭೂತಕಾಲದಲ್ಲಿ, ಅರಕ್ಷ ಅಂತೇಳಿದರೆ ರಕ್ಷಣೆ ಮಾಡಲಿಲ್ಲ ಅಂತಲ್ಲ, ನೀನು ರಕ್ಷಣೆ ಮಾಡಿದಿ. ಅರಕ್ಷಃ ಅಯಾತ್ ಅಂತೇಳಿದರೆ ಹೋದನು. ಹಾಗೆ ಸೊ ಪೃಥ್ವಿ ಸಹಿತಂ, ಸೊ ವನ್ನಿಮುಖತಃ ಉದ್ಧತ್ಯ ಎತ್ತಿ ಇನ್ನೊಂದು ಕಡೆ ತಗೊಂಡೋಗಿ ಇಟ್ಟು ಅದನ್ನು ರಕ್ಷಣೆ ಮಾಡಿದಿ. ಅದಕ್ಕೆ ಏನು ಮಾಡಿದವ? ಭಾಂಡಂ ತದರ್ಥಂ, ಈ ಭಾಂಡ ಇದೆಯಲ್ಲ ಇಷ್ಟು, ಅಂದರೆ ನನ್ನ ದೊಡ್ಡ ಮನೆಯನ್ನು ನೀನು ರಕ್ಷಣೆ ಮಾಡಿದ್ದಿ, ನಿನಗೆ ನನ್ನ ಮನೆಯಷ್ಟೇ ದೊಡ್ಡದು ಭಾಂಡ ಮಾಡಿ ಕೊಡ್ತೇನೆ ಅಂತ. ಅವನು ಕುಲಾಲ. ಯಾಕಂತ ಹೇಳಿದ್ರೆ ಅವನ ಹತ್ರ ಇರೋದು ಮಡಕೆ ಮಾತ್ರ. ಅಂದರೆ ದೊಡ್ಡ ಒಂದು ಉಪಕಾರ ಮಾಡಿದ್ದಕ್ಕೆ ದೊಡ್ಡ ಒಂದು ಮಡಕೆ ಮಾಡಿ ಕೊಟ್ಬಿಟ್ಟ. ಅವನ ಮನೆಯಷ್ಟೇ ದೊಡ್ಡದು. ಯಾಕಂದರೆ ಮನೆಯನ್ನೇ ರಕ್ಷಣೆ ಮಾಡಿದ್ದಾನೆ. ಮನೆಯಷ್ಟೇ ದೊಡ್ಡ ಒಂದು ಹಂಡೆ ಮಾಡಿ ಭೀಮಸೇನಿಗೆ ಕೊಟ್ಟ. ಯಾಕಂತ ಹೇಳಿದ್ರೆ ಇವನ ಗಾತ್ರವು ಅಷ್ಟು ದೊಡ್ಡದಿದೆಯಲ್ಲ, ಸರಿ ಆಗ್ತದೆ ಅಂತ ಹೇಳಿಬಿಟ್ಟು ಮಾಡಿ ಕೊಟ್ಟಿದ್ದಾನೆ. ಭಾಂಡಂ ತದರ್ಥಂ, ಅದಕ್ಕೋಸ್ಕರ ಉರು ಕುಂಭಕರೇಣ ದತ್ತಂ. ಕುಂಭಕರ ಅಂದರೆ ಕುಲಾಲ. ಕುಲಾಲನಿಂದ ಕೊಡಲ್ಪಟ್ಟಿದೆ ನಿನಗೆ. ಕುಂಭಕರೇಣ ದತ್ತಂ, ಕೊಡಲ್ಪಟ್ಟಿದೆ. ಅಂದರೆ ಅಣ್ಣ ತಮ್ಮನಿಗೆ ಹೇಳುವುದು, ನೀನು ಇಷ್ಟು ದೊಡ್ಡ ಭಾಂಡ ನೀನು ಭಿಕ್ಷಾಟನೆಗೆ ತಗೊಂಡು ಹೋಗ್ತೀಯಲ್ಲ, ಇದು ಎಂಥದ್ದು ಕತೆ ಅಂತ ಅವನೇ ಮತ್ತು ಅಣ್ಣನೇ ಹೇಳ್ತಾನೆ. ಆ ಕುಲಾಲ ಅವನ ಮನೆಗೆ, ದೊಡ್ಡ ಮನೆಗೆ ಬೆಂಕಿ ಬಿತ್ತು. ಅವನ ಮನೆಯನ್ನು ನೀನು ಬೆಂಕಿಯ ಮುಖದಿಂದ, ಬೆಂಕಿಯ ಬಾಯಿಂದ ಅರಕ್ಷಂ, ರಕ್ಷಣೆ ಮಾಡಿದಿ. ಒಂದೇ ಕೈಯಿಂದ ಏಕದೋಷ್ಣ ಪೃಥ್ವಿ ಸಹಿತಂ, ಆ ಪಂಚಾಂಗ ಸಹಿತ ಆ ಮನೆಯನ್ನು ಎತ್ತಿ ಉದ್ಧತ್ಯ ಇನ್ನೊಂದು ಕಡೆ ತಗೊಂಡು ಬಂದು ಇಟ್ಟು ರಕ್ಷಣೆ ಮಾಡಿದಿ. ಅದಕ್ಕೆ ಕುಂಬಾರ ಏನು ಮಾಡಿದ? ಕುಂಭಕರ ಅವನು ತದರ್ಥಂ, ನೀನು ಮಾಡಿದ ಉಪಕಾರಕ್ಕೆ ಅವನು ಉರು ಭಾಂಡಂ, ದೊಡ್ಡ ಒಂದು ಹಂಡೆಯನ್ನು, ಉರು ಭಾಂಡಂ ತದರ್ಥಂ ದತ್ತಂ, ನೀನು ಮಾಡಿದ ಉಪಕಾರಕ್ಕೆ ನಿನಗೆ ಒಂದು ಇನಾಮು ಕೊಡುವುದು ಅಥವಾ ಏನಾದರೂ ಒಂದು ನಿನಗೆ ಒಂದು ಗಿಫ್ಟ್. ಯಾಕೆ ನೀನು ದೊಡ್ಡ ಉಪಕಾರ ಮಾಡಿದೆ ಅಂತ ಗಿಫ್ಟ್ ಕೊಟ್ಟಿದ್ದಾನೆ. ಕುಂಬಾರನ ಹತ್ರ ಇರುವುದೇನು? ಮಡಿಕೆ. ಅದಕ್ಕೆ ದೊಡ್ಡ ಮಡಕೆಯನ್ನು ಕೊಟ್ಟುಬಿಟ್ಟ. ದೊಡ್ಡ ಉಪಕಾರಕ್ಕೆ ದೊಡ್ಡ ಮಡಕೆ ಅಂತ ಕೊಟ್ಟಿದ್ದಾನೆ. ನೀನು ಆ ಮಡಕೆಯನ್ನು ಒಂದು ಕಡೆ ಇಟ್ಟು ಬಿಡಪ್ಪ. ಭಿಕ್ಷಾಟನೆಗೆ ಇದನ್ನು ನೀನು ತಗೊಂಡು ಹೋದರೆ ಎಲ್ಲರೂ ನಿನ್ನನ್ನೇ ನೋಡ್ತಾರೆ. ಎಲ್ಲರೂ ನಿನ್ನನ್ನು ನೋಡಿದರೆ ನನಗೇನು ತಲೆ ಬಿಸಿ ಇಲ್ಲ. ಆದರೆ ಇದು ಏನಾಗ್ತದೆ, ಬಾಯಿಂದ ಬಾಯಿಗೆ ಹೀಗಂತೆ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಹೋಗ್ತದೆ ಈ ವಿಷಯ ಅಂತ ತಲೆ ಬಿಸಿ ಅದು. ಸೊ ಭಿಕ್ಷಾಂಚತೇನ ಚರಸಿ ಪ್ರತಿಹುಂಕೃತೇನ, ಅದು ಅಲ್ಲ, ಅದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದರೆ ಭಿಕ್ಷೆ ಚ ತೇನ, ಆ ಭೀಮಸೇನಿಂದ ಚರಸಿ ಅಂದರೆ ಯಾವ ರೀತಿ ಕೇಳಲ್ಪಡ್ತಾ ಇದೆ. ಚರಸಿ ಅಂದರೆ ಮೇಯುವುದು ಅಂತ ಅರ್ಥ. ಅಂದರೆ ಇಲ್ಲಿ ಭಿಕ್ಷೆ ಕೇಳುವುದು ಅಂತ. ಸೊ ಭಿಕ್ಷೆ ಕೇಳುವುದು ಹೇಗೆ ಕೇಳ್ತಾ ಇದ್ದೀನಿ ನೀನು? ಪ್ರತಿಹುಂಕೃತೇನ, ಹುಂಕಾರ ಮಾಡಿಕೊಂಡು ಭಿಕ್ಷೆ ಕೇಳ್ತೀಯಲ್ಲಪ್ಪ ಅಂತೇಳಿದ್ರೆ ಈ ರೀತಿಯಂತೆ ದೊಡ್ಡ ಹಂಡೆ ಹಿಡ್ಕೊಂಡು ಹೋಗ್ತಾರಂತೆ. ಅವರ ಗಾತ್ರ ಕೂಡ ಅಷ್ಟು ದೊಡ್ಡದಿದ್ದಾರಂತೆ. ಅಷ್ಟು ದೊಡ್ಡ ಆ ಮನುಷ್ಯ, ಅಷ್ಟೇ ದೊಡ್ಡ ಹಂಡೆ. ಅದರಲ್ಲಿ ಭಿಕ್ಷೆಗೆ ಮನೆಗೆ ಹೋಗೋದು. ಅದು ವ್ಯಾಪಾರಿಗಳ ಮನೆಗೆ ಹೋಗಿ ನಿಂತು ಏನಂತ ಹೇಳಿದ್ರೆ, ನನಗೆ ಭಿಕ್ಷೆ ಕೊಡಿ ಅಮ್ಮ ಅಂತ ಕೇಳೋದಲ್ಲಂತೆ. ಏನಂತ? ಹುಂಕಾರ, ಹಾಂ ತನ್ನಿ ಅಂತೇಳಿದ್ರೆ ಈ ರೀತಿ ಯಾರಾದರೂ ಇರ್ತಾರ ಅಂತೇಳಿದ್ರೆ ಎಲ್ಲವೂ ವಿಚಿತ್ರ ಇದೆಯಲ್ಲ. ಇಂಥ ವಿಚಿತ್ರಗಳು ಬೇಗ ಸುದ್ದಿ ಆಗ್ತದೆ ಅಂತೇಳಿದ್ರೆ ನಾಳೆ ಈ ಸುದ್ದಿ ಅಲ್ಲಿಗೆ ಹೋಗಿ ತಲುಪ್ತದೆ ಅಂತ ಯುಧಿಷ್ಠಿರನಿಗೆ ತಲೆಬಿಸಿ, ಆ ತಲೆಬಿಸಿಯನ್ನು ಭೀಮಸೇನಿಗೆ ಹೇಳ್ತಾ ಇರೋದು. ಈ ಥರ ಯಾರಾದರೂ ಮಾಡ್ತಾರ? ಯಾರಾದರೂ ಹುಂಕಾರ ಮಾಡ್ತಾರ? ಎರಡನೇದು, ಈ ರೀತಿ ದೊಡ್ಡ ಹಂಡೆ ಹಿಡ್ಕೊಂಡು ಯಾರಾದರೂ ಹೋಗ್ತಾರಾ? ಏನಿದು ಅಂತ ತಲೆಬಿಸಿಯಲ್ಲಿ ಹೇಳ್ತಾ ಇದ್ದಾನೆ ಅಣ್ಣ ತಮ್ಮನಿಗೆ. ಸೊ ಸ್ಥೂಲಂ ಹಿ ಸದ್ಮ, ಕುಂಬಾರನ ದೊಡ್ಡ ಮನೆಯನ್ನು, ಸ್ಥೂಲಂ ಹಿ ಸದ್ಮ, ನೆಲದ ಸಮೇತವಾಗಿ ಪೃಥ್ವಿ ಸಹಿತಂ ಅಂದರೆ ಪಂಚಾಂಗ ಸಮೇತವಾಗಿ ತು ಅರಕ್ಷ, ನೀನು ರಕ್ಷಣೆ ಮಾಡಿದಿ. ಅದು ಒಂದೇ ಕೈಯಿಂದ
ಚ ಏಕದೋಷ್ಣ. ಏಕದೋಷ್ಣ ಅಂದರೆ ಒಂದೇ ಕೈಯಿಂದ ಉದ್ಧೃತ್ಯ ಎತ್ತಿ ಅದನ್ನು ಬೆಂಕಿಯ ಬಾಯಿಂದ ವನ್ನಿಮುಖತಃ ತದು ಉದ್ಧೃತ್ಯ ತು ಅರಕ್ಷಃ, ನೀನು ರಕ್ಷಣೆ ಮಾಡಿದಿ ಆ ಮನೆಯನ್ನು. ಅದಕ್ಕಾಗಿ ತದರ್ಥಂ ಆ ಕುಂಬಾರ ಕುಂಭಕರೇಣ ನೀಡಿದ ದೊಡ್ಡ ಹಂಡೆಯನ್ನು, ಅಂದರೆ ಮನೆಯ ಗಾತ್ರದ ಹಂಡೆ, ಉರು ಭಾಂಡಂ. ತದರ್ಥಂ ಉರು, ಉರು ಅಂತ ಹೇಳಿದರೆ ಭಾಂಡಂ, ಉರು ಭಾಂಡಂ ಅಂದರೆ ದೊಡ್ಡ ಹಂಡೆ, ಮನೆಯ ಗಾತ್ರದ ಹಂಡೆ. ಸೊ ಮನೆಯ ಗಾತ್ರದ ಹಂಡೆಯನ್ನು ನೀನು ತೆಗೆದುಕೊಂಡು ಹುಂಕಾರ ಮಾಡುತ್ತಾ ಪ್ರತಿ ಹುಂಕೃತೇನ ಭಿಕ್ಷೆ ಬೇಡುತ್ತಾ ಇದ್ದಿ ಚರಸಿ ಅಂತೇಳಿದರೆ, ಇದು ಏನು ನೀನು ವಿಚಿತ್ರ ಮಾಡ್ತಾ ಇದೆಯಲ್ಲ. ಕುಂಬಾರ ಮಾಡಿಕೊಟ್ಟ ಗೃಹ ಪ್ರಮಾಣ, ಒಂದು ಮನೆಯಷ್ಟು ದೊಡ್ಡ ಮಡಿಕೆಯ ಹಿನ್ನೆಲೆಯನ್ನು, ಅಂದರೆ ಆ ಮಡಿಕೆ ಎಲ್ಲಿಂದ ಬಂತು, ಕುಂಬಾರ ಯಾಕೆ ಮಾಡಿಕೊಟ್ಟ ಅಂತೇಳಿದರೆ ಅದೆಲ್ಲ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಈ ರೀತಿ ಆಗಿದೆ ಅಂತ. ಸೊ ಅದನ್ನೇ ಯುಧಿಷ್ಠಿರ ತಮ್ಮನಿಗೆ ಹೇಳೋದು. ಅವ ಮಾಡಿಕೊಟ್ಟ, ಯಾರು ಕುಂಬಾರ, ಅವನಿಗೆ ನೀನು ದೊಡ್ಡ ಒಂದು ಇಷ್ಟು ದೊಡ್ಡ ಉಪಕಾರ ಮಾಡಿದ್ದಕ್ಕೆ ಅವನು ದೊಡ್ಡದೊಂದು ಮಡಿಕೆ ಇರಲಿ ಆ ಉಪಕಾರಕ್ಕೆ ಸ್ಮರಣೆಗೆ ಅಂತ ಮಾಡಿಕೊಟ್ಟ, ಅದು ಸರಿ. ಅದನ್ನು ತಗೊಂಡು ಹೋಗೋದು ಸರಿ ಇಲ್ಲ. ಒಂದು. ಎರಡನೇದು ಅಂದರೆ ಮನೆ ಮುಂದೆ ನಿಂತ್ಕೊಂಡು ನೀನು ಆರ್ಡರ್ ಮಾಡಿದರೆ ಅಂತ ಹೇಳ್ಕೊಂಡು ಹುಂಕಾರ ಮಾಡಿದರೆ ಇದು ಎಲ್ರಿಗೂ ಗೊತ್ತಾಗಿ ಒಬ್ಬರಿಂದ ಒಬ್ಬರಿಗೆ ಇದು ಪ್ರಸಾರ ಆಗೋದಿಲ್ವ? ನೋಡಿ ಈ ರೀತಿಯೆಲ್ಲ ಭಿಕ್ಷೆ ಕೇಳ್ತಾರೆ ಅಂತ. ಒಮ್ಮೆ ಕುಂಬಾರನ ಮನೆಯ ಸುತ್ತ ಬೆಂಕಿ ಕಾಣಿಸಿಕೊಂಡಾಗ ಅವನು ರಕ್ಷಣೆಗಾಗಿ ಕೂಗಿಕೊಂಡ. ಮನೆಯ ಸುತ್ತ ಬೆಂಕಿ ಕೊಂಡಾಗ ಆ ಕುಂಬಾರ ರಕ್ಷಣೆಗಾಗಿ ಕೂಗಿಕೊಂಡ. ಭೀಮ ತಕ್ಷಣ ಅಲ್ಲಿಗೆ ಧಾವಿಸಿ ಆ ಮನೆಯನ್ನು ಅದರ ಬುನಾದಿಯ ಸಮೇತ ಮೇಲೆತ್ತಿ, ಬುನಾದಿ ಅಂತೇಳಿದ್ರೆ ಪಂಚಾಂಗ, ಫೌಂಡೇಶನ್, ಆ ಮನೆಯ ಪಂಚಾಂಗ ಸಹಿತ ಆ ಮನೆಯನ್ನು ಮೇಲೆತ್ತಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಆ ಕುಂಬಾರನನ್ನು ಸಂರಕ್ಷಿಸಿದ. ಅದನ್ನು ಅಂತೇಳಿದರೆ ಕೃತಜ್ಞತೆಯ ಕಾಣಿಕೆಯಾಗಿ ತನ್ನ ವೃತ್ತಿಗೆ ತಕ್ಕಂತೆ ಕುಂಬಾರನು ಭೀಮ ಎತ್ತಿದ ಮನೆಯ ಪ್ರಮಾಣದ ಅಷ್ಟು ದೊಡ್ಡ ಒಂದು ಗಡಿಗೆಯನ್ನು ಮಾಡಿ, ಗಡಿಗೆ ಅಂದರೆ ಹಂಡೆಯನ್ನು ಮಾಡಿ ಕಾಣಿಕೆಯನ್ನಾಗಿ ಭೀಮಸೇನನಿಗೆ ನೀಡಿದ್ದ ಅಂತೇಳಿದರೆ, ಇವರು ಹೋಗಿ ಒಂದು 3-4 ದಿನ ಆಗಿದೆ ಅಂತ ಲೆಕ್ಕ. ಈ 3-4 ದಿನದಲ್ಲಿ ಇಷ್ಟೆಲ್ಲ ಕೆಲಸ ಆಗಿದೆ. ಭೀಮ ಅದನ್ನೇ ಭಿಕ್ಷಾಪಾತ್ರೆಯನ್ನಾಗಿ ಉಪಯೋಗಿಸಿ, ಅಂದರೆ ಬೇರೆ ಎಂಥದ್ದಿಲ್ಲ ಇವ್ರ ಹತ್ರ, ಭಿಕ್ಷೆ ಮತ್ತು ಯಾವುದೆಲ್ಲ ತರುವುದು ಅಂತ ಇರುವುದು ಒಂದು ಕಾಣಿಕೆ ಬಂದಿದೆ. ಏನದು? ದೊಡ್ಡ ಹಂಡೆ. ಅಂದರೆ ಇಷ್ಟು ದೊಡ್ಡ ಹಂಡೆಯ? ಅದು ಪ್ರಶ್ನೆ ಮಾತ್ರ. ಹುಂಕಾರದಿಂದ ಭಿಕ್ಷೆಗೆ ತೆರಳುತ್ತಿದ್ದ ಎಂದು ಅರ್ಥ. ಹೀಗೆ ಆಯ್ತಲ್ಲ, ಅಲ್ಲಿಗೆ. ಸೊ ಈ ರೀತಿ ಕುಂಬಾರನ ಮಡಕೆಯ ಕಥೆಯನ್ನು ಹೇಳಿದ್ದಾರೆ. ಅಲ್ಲಿಗೆ ಇಷ್ಟು ಹೇಳಿ ಇನ್ನೀಗ ಆ ಮನೆಯಲ್ಲಿ ಏನೆಲ್ಲ ಆಗ್ತದೆ, ಈಗ ಭಿಕ್ಷಾಟನೆ ನೀನು ಈ ರೀತಿ ಮಾಡಬಾರ್ದು ಅಂತ ಯುಧಿಷ್ಠಿರ ಹೇಳಿದಾಗ ಭೀಮಸೇನ ದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದಕ್ಕೆ ಈ ಸಮಸ್ಯೆಗೆ ಏನು ಪರಿಹಾರ ಆಗ್ತದೆ, ಈ ಸಮಸ್ಯೆಗೆ ಪರಿಹಾರ ಸಿಗುವಾಗ ಬೇರೆ ಸಮಸ್ಯೆ ಏನು ಎದುರಾಯಿತು, ಅದೇ ಬ್ರಾಹ್ಮಣನ ಮನೆಗೆ ಇವರು ಬಂದು ಬಿಡಾರ ಮಾಡಿದ್ದು ಯಾಕೆ ಅನ್ನುವಂತಹ ಎಲ್ಲ ಈ ವಿಷಯಗಳೆಲ್ಲ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡುವ ಅಂತೇಳಿ